ಎಲ್ರಿಗೂ ನಮಸ್ಕರಿಸ್ತಾ ಈ ದಿನ ನಮ್ಮ ಮುಳಬಾಗಿಲು ತಾಲೂಕು ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪುಷ್ಪಲ ಕಾರ್ಯಕ್ರಮ ಇರುವುದರಿಂದ ನಮ್ಮ ಒಡ್ಡಳ್ಳಿ ಟೊಮಾಟೊ ಮಾಲೀಕರ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಮಂಡಿ ಮಾಲೀಕರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಯಾರು ಇಲ್ಲ, ನಮ್ಮ VIP ಯಾರು ವೇದಿಕೆ ಮೇಲೆ ಇಲ್ಲ. ನಮ್ಮ VIP ಅವರೊಂದು ನಮ್ಮ ರೈತರೇ, ನಮ್ಮ VIP ಇಲ್ಲಿ. ಯಾಕಂದ್ರೆ ಈ ದಿನ ಆ ದೇವರ ದರ್ಶನ ಮಾಡಿಕೊಂಡು ಈ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಬಂದಿದ್ದೀರಿ. ಎಲ್ಲರೂ ಆ ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಆರೋಗ್ಯ ಇರಬೇಕು ಅಂತೇಳಿ ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಯಾಕಂದ್ರೆ ಪ್ರತಿ ವರ್ಷ 10 ವರ್ಷಗಳಿಂದ ಪ್ರತಿ ವರ್ಷನೂ ಎನ್ನುವಟ್ಟಲ್ಲಿ ಟೊಮಾಟೊ ಮಾಲೀಕರಿಂದ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಹೇಗಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ಒಳ್ಳೆ ಒಂದು ನಮ್ಮ ದೇವರ ಒಂದು ಆಶೀರ್ವಾದದಿಂದ ಯಾವುದೇ ಕಾರ್ಯಕ್ರಮ ಮಾಡಕ್ಕೂ ನಮ್ಮ ಮಂಡಿ ಮಾಲೀಕರು ರೆಡಿ ಆಗಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋದೇ, ತಿರುಮಲ ದೇವಸ್ಥಾನಕ್ಕೆ ಸುಮಾರು 15 ವರ್ಷಗಳಿಂದ ಎಲ್ಲಾ ಕಾರ್ಯಕ್ರಮಗಳಿಗೂ ಟೊಮಾಟೊ ಉಚಿತವಾಗಿ ಕಳಿಸ್ತಾ ಇರೋದು ನಮ್ಮ ಒಡ್ಡಳ್ಳಿ ಟೊಮಾಟೊ ಮಾರ್ಕೆಟ್ ಇಂದ. ಇವತ್ತು ಒಡ್ಡಳ್ಳಿ ಟೊಮಾಟೊ ಮಾರ್ಕೆಟ್ ಇಂದ ಇವತ್ತು ತಾಲೂಕು, ಡಿಸ್ಟಿಕ್, ಸ್ಟೇಟ್, ಬೇರೆ ಸ್ಟೇಟ್ ಅಲ್ಲಿ ಕೂಡ ಕಳಿಸ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿದ್ದೆ ಒಡ್ಡಳ್ಳಿ ಟೊಮಾಟೊ ಮಾರ್ಕೆಟ್ ಇಂದ. ಅಷ್ಟು ಭಕ್ತಾದಿಗಳು ಬಂದಲ್ಲಿ ರಥೋತ್ಸವ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿಂದ ಕಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕಾಣಿಪಾಕ್ನಾಗ್ಲಿ ಟೊಮಾಟೊ ಕಳಿಸ್ತಾ ಇದ್ದೀವಿ. ಒಂದು ಟೆಂಪೋನೇ ತೆಗೆದುಕೊಟ್ಟಿದ್ದೀವಿ ಕಾಣಿಪಾಕ್ಗೆ. ಯಾರೇ ರೈತ ಬಾಂಧವರು ರೇಟ್ ಕಡಿಮೆ ಇದ್ರೆ ಆ ಒಂದು ತರಕಾರಿಯನ್ನ ಆ ದೇವಸ್ಥಾನ ಕಳಿಸಿದ್ರೆ ಒಂದು ಲಕ್ಷಾಂತರ ಭಕ್ತಾದಿಗಳನ್ನು ತಿಂತಾರಂತ, ಅನ್ನ ಪ್ರಸಾದಕ್ಕೆ ಉಪಯೋಗ ಆಗುತ್ತೆ ಅಂತ ನಾವು ಗಾಡಿಗಳನ್ನು ತೆಗೆದುಕೊಟ್ಟಿದ್ದೀವಿ. ಅದೇ ರೀತಿ ಬೇರೆ ಬೇರೆ ದೇವಸ್ಥಾನಗಳಾಗ್ಲಿ, ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗ್ಲಿ, ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಿರೋನು ನಮ್ಮ ಮಂಡಿ ಮಾಲೀಕರು ಮುಂದಿರ್ತಾರೆ. ನಿಜವಾಗ್ಲೂ ಅವ್ರಿಗೆ ಎಲ್ರಿಗೂ ನಾವು ನಿಜವಾಗ್ಲೂ ನಮಸ್ಕರಿಸಬೇಕು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಈ ತರ. ಇದಕ್ಕೆ ನೀವೆಲ್ಲರೂ ಬಂದು ಇವತ್ತನ್ನು ಈ ಕಾರ್ಯಕ್ರಮವನ್ನು ಇಷ್ಟು ಅದ್ಭುತವಾಗಿ ಸುಮಾರು 25ರಿಂದ 35,000 ಭಕ್ತಾದಿಗಳು ಬಂದು ಇವತ್ತೊಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಇದಿಲ್ದಿರ ನೀವೆಲ್ಲ ಪೊಲೀಸ್ ಅವ್ರಿಗೆ ಸಹಕರಿಸ್ತಾ ಇದ್ದೀರಿ. ನಿಜವಾಗ್ಲೂ ಅವರು ನೋಡ್ತಾ ಇದ್ದಾರೆ, ಒಳ್ಳೆ ಇದ್ರಲ್ಲಿದ್ದಾರೆ. ಇಲ್ಲೆಲ್ಲ ಮುಂದೆ ಸ್ವಲ್ಪ 4-5 ದಿನ ಆಮೇಲೆ ಯಾರೇನು ಇದಿಲ್ಲ. ನಮ್ಮ ಅಕ್ಕ ಚೆಲ್ಲರು, ಅಣ್ಣ ತಮ್ಮಂದ್ರು, ನಮ್ಮ ರೈತ ಬಾಂಧವರು ಯಾರು ಎಲ್ಲರೂ ಬಂದೋ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮನೆಗಳಿಂದ ಬಂದಿರ್ತೀವಿ, ಗಾಡಿಗಳಲ್ಲಿ ಬಂದಿರ್ತೀವಿ, ಟೂ ವೀಲರ್ ಅಲ್ಲಿ ನಿಧಾನಕ್ಕೆ ಬಂದು ಇದು ಕಾರ್ಯಕ್ರಮ ಆದ ತಕ್ಷಣ ಪಲ್ಲಕ್ಕಿ ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಯಾಕಂದ್ರೆ ನಾವು ನಮ್ಮನ್ನು ನಂಬ್ಕೊಂಡು ನಮ್ಮ ಮನೆಯವರು ಇರೋದು, ಅದಕ್ಕೆ ನಮ್ಮ ಫ್ಯಾಮಿಲಿ ನಮ್ಮ ಕೈಲಿದೆ. ನಿಧಾನಾಗಿ ಇಲ್ಲಿಂದ ಹೋಗ್ಬೇಕು. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ರೈತ ಬಾಂಧವರಿಂದ ಈ ಕಾರ್ಯಕ್ರಮ ಆಗ್ತಾರೆ. ಯಾಕಂದ್ರೆ ಇವತ್ತು ಹೇಳ್ತೀನಿ ನೋಡಿ, ಒಂದು ಗ್ಯಾಸ್ ಇಲ್ಲ ಅಂದ್ರೆ ಎಷ್ಟು ಡಿಮ್ಯಾಂಡ್ ಆಗಿದೆ, ಒಂದು ಪೆಟ್ರೋಲ್ ಇಲ್ಲ ಅಂದ್ರೆ ಎಷ್ಟು ಡಿಮ್ಯಾಂಡ್ ಆಗಿದೆ. ಒಂದು ರೈತರಿಗೆ ಒಂದು ಪೇಪರ್ ಹಾಕ್ಬೇಕಂದ್ರೆ 1,000 ರೂಪಾಯಿ, 1,500 ರೂಪಾಯಿ ಇದೆ. ಅದೇ ರೈತರು 4 ದಿವಸ ತರಕಾರಿ ಎಲ್ಲ ನಿಲ್ಸ್ಬಿಟ್ರೆ ಅವಾಗ ಎಷ್ಟು ಡಿಮ್ಯಾಂಡ್ ಅಂತ ಗೊತ್ತಾಗತ್ತೆ. ಯಾವುದೇ ಸರ್ಕಾರ ಇರಲಿ ರೈತರ ಬಗ್ಗೆ ನಿಲ್ಸ್ಕೋಬೇಕು, ರೈತರ ಕಡೆ ನಡಿಬೇಕು. ಆವಾಗ ಸರ್ಕಾರ ನೀವು ಉಳಿಯೋದು, ಇಲ್ಲಾಂದ್ರೆ ಯಾವ ಸರ್ಕಾರ ಉಳಿಯೋಕೆ ಚಾನ್ಸ್ ಇಲ್ಲ. ಇವತ್ತು ರೈತರಿಗೆ ಇಷ್ಟು ಪ್ರಾಬ್ಲಮ್ ಆಗಿದೆ, ಯಾರೋ ಇದಿಲ್ಲ. ಇವತ್ತು ಟೊಮಾಟೊ ಆಗ್ಲಿ, ತರಕಾರಿ ಆಗ್ಲಿ 2 ರೂಪಾಯಿ 3 ರೂಪಾಯಿ ಇದೆ. ಒಂದು ಗ್ಯಾಸ್ ಮೇಲೆ ಎಷ್ಟನ್ನು ಹಚ್ತಾರೆ, ಒಂದು ಪೇಪರ್ ಮೇಲೆ ಎಷ್ಟು ಹಚ್ತಾರೆ, ಒಂದು ಮದ್ದು ಮೇಲೆ ಎಷ್ಟು ಹಚ್ತಾರೆ. ಆದ್ರೆ ತರಕಾರಿ ಮೇಲೆ ಇವತ್ತು ಇಷ್ಟು ಒಂದು ಪ್ರಾಬ್ಲಮ್ ಆದ ತರಕಾರಿ ಮೇಲೆ ಹಚ್ಚೋರು ಯಾರಿಲ್ಲ, ಯಾರು ಕೇಳೋರಿಲ್ಲ. ಅವತ್ತೊಂದು ಮನಸ್ಸು ಪಟ್ರೆ ರೈತರು ಇವರ ಕತೆ ಏನಂತ ಗೊತ್ತಾಗುತ್ತೆ. ಪೇಪರ್ ಮಾತ್ರ ರೇಸ್ ಮಾಡಕ್ಕೆ ಅವ್ರಿಗೆ ಅವಕಾಶ ಇದೆ, ರೈತರು ಬೆಳೆಯುವಂತ ತರಕಾರಿ ಬೆಳೆಸಕ್ಕೆ ಇವ್ರಿಗೆ ಇದಿಲ್ವಾ? ನಮ್ಮ ರೈತ ನಿಂತುಕೊಂಡ್ರೆ ಯಾವುದಕ್ಕೂ ಸರಿ, ರೈತ ನಿಂತ್ಕೊಂಡ್ರೆ ಯಾವುದಕ್ಕೂ ಸರಿ. ಇವತ್ತು ಯಾವುದೇ ಒಂದು ಇಲಾಖೆಲ್ಲ ರೈತರು, ಆ ರೈತರ ಭಾಷೆ ನಾವೆಲ್ಲ ಬರ್ತಾ ಇರೋದು. ಅದಕ್ಕೋಸ್ಕರ ನಾವೆಲ್ಲರೂ ಚೆನ್ನಾಗಿರ್ಬೇಕು, ಆ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರ್ಬೇಕು. ಇಂಥವೆಷ್ಟೇ ಬರ್ಲಿ ನಮ್ಮ ರೈತರನ್ನ ಕಲಿಸೋಕೆ ಯಾರಿದ್ರು ಆಗಲ್ಲ. ನಮ್ಮ ರೈತರೇ ನಮ್ಮ ಸಿಪಾಯಿಗಳು. ನಮ್ಮ ಸಿಪಾಯಿ ಅಂದ್ರೆ ನಮ್ಮ ರೈತರು. ಅನ್ನ ಕೊಡೋ ರೈತರು ಅಂದ್ರೆ ನಮ್ಮ ತಾಲೂಕು, ನಮ್ಮ ಡಿಸ್ಟ್ರಿಕ್ಟ್. ನಾವು ಅದು ಗಡಿ ಭಾಗದಲ್ಲಿದ್ರು ಸಹ ದೇಶದಿಂದ ವಿದೇಶಗಳಿಗೆ ಅನ್ನ ಕೊಡುವಂತ ರೈತರು ಇದ್ದಾರೆ ಇಲ್ಲಿ. ಅದಕ್ಕೋಸ್ಕರ ಯಾವತ್ತೇ ಆಗ್ಲಿ ನಮ್ಮ ರೈತರನ್ನು ಕೆಳಗಡೆ ನೋಡ್ಬೇಡ್ರಿ, ಜಾಸ್ತಿ ಹುಷಾರಾಗಿ ಹೇಳ್ತಾ ಇದೀವಿ. ನಮ್ಮ ರೈತರಿಂದ ಎಲ್ಲ ಇರೋದು, ನಿಮ್ಮ ಸರ್ಕಾರ ಆಗ್ಲಿ, ಗೌರ್ಮೆಂಟ್ ಇರ್ಲಿ, ಯಾವುದೇ ಒಂದು ಇರ್ಲಿ, ರೈತರಿಂದ ಇರೋದು. ಅದಕ್ಕೋಸ್ಕರ
ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆ ಮಳೆ ಬೀಳಿ, ಒಳ್ಳೆ ಬೆಲೆ ಆಗ್ಲಿ, ಒಳ್ಳೆ ರೇಟ್ ಸಿಕ್ಲಿ, ಎಲ್ಲರೂ ಆರೋಗ್ಯ ಇರಬೇಕು, ಎಲ್ಲರೂ ಆರೋಗ್ಯ ಇರ್ಬೇಕಂತೇಳಿ ಇವತ್ತು ನಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲರ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ಸು ಮಾಡ್ತಾ ಇದ್ದೀವಿ. ಸುಮಾರು 15 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದು ಯಾವುದೇ ಒಂದಿಷ್ಟು ಪ್ರಾಬ್ಲಮ್ ಇಲ್ಲ ಅಂತ ನಮ್ಮ ತಾಲೂಕಿನ ಜನರು, ಭಕ್ತಾದಿಗಳು ಮತ್ತು ರೈತರು ಬರೋದಿಲ್ಲ. ನಮ್ಮ ರೈತರು ಇದು ಒಂದು ಕಾರ್ಯಕ್ರಮ, ಇದು ಮುಖ್ಯವಾಗಿ ರೈತರ ಕಾರ್ಯಕ್ರಮ. ಇದು ಒಂದು ನಿಧಾನವಾಗಿ ಆರಾಮ